ಸ್ನೇಹಿತರೆ, ಕಾವೇರಿ ಚಾನಲ್ಗೆ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಎಣ್ಣೆ ಹಾಕಿ ಚಿಕನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದನ್ನು ಕಾಯಿ ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿದ್ರೆ ನಮ್ಮ ಚಿಕನ್ ಬೇಯ್ತಾ ಇದೆ. ಚೆನ್ನಾಗಿ ಚಿಕನ್ ಬೇಯಬೇಕು. ಚಿಕನ್ ಬೆಂದ ಮೇಲೆ ನಾನು ಸ್ವಲ್ಪ ಈರುಳ್ಳಿ ಪೇಸ್ಟು, ಈರುಳ್ಳಿ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಬೇಯಲಿ ಸ್ನೇಹಿತರೆ. ಸ್ವಲ್ಪ ಲೋ ಮಾಡೋಣ ಗ್ಯಾಸ್ನ. ಟೊಮೊಟೊನ ಹಾಕಿದ್ದೀನಿ, ಚೆನ್ನಾಗಿ ಬೇಯಲಿ. ಟೊಮೊಟೊನ ರಸ ಚೆನ್ನಾಗಿ ಬಿಡಬೇಕು, ಆವಾಗಲೇ ಅದು ಒಳ್ಳೆ ಟೇಸ್ಟ್ ಆಗುತ್ತೆ. ಚಿಕನೂ ಒಳ್ಳೆ ರುಚಿ ಬರುತ್ತೆ. ಈಗ ನೋಡಿ, ಎಲ್ಲ ರಸ ಬಿಟ್ಕೊಂಡು ಕುದೀತಾ ಇದೆ. ಈ ಟೈಮಲ್ಲಿ ನಾವು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕುದಿಬೇಕು. ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಚೆನ್ನಾಗಿ ಕುದ್ರೆ ತುಂಬ ಚೆನ್ನಾಗಿ ಟೇಸ್ಟಿ ಆಗುತ್ತೆ. ಚೂರು ಟೈಮ್ ಹಿಡಿಯುತ್ತೆ. ಕುದಿ, ಗ್ರೀನ್ ಚಿಲ್ಲಿ ಅಲ್ವಾ, ಟೇಸ್ಟ್ ಆಗಬೇಕಲ್ಲ ಅದಕ್ಕೆ. ಈ ಥರ ಎಣ್ಣೆ ಎಲ್ಲ ಬಿಡಬೇಕು. ಎಣ್ಣೆ ಎಲ್ಲ ಬಿಡೋ ತನಕ ಚೆನ್ನಾಗಿ ನಾವು ಅದನ್ನು ಕಲಿಸ್ಬೇಕು. ಆಮೇಲೆ ಕಾಯಿನೂ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಪೇಸ್ಟನ್ನು ಹಾಕಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಚಿಕನ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಗ್ತದೆ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಅವಾಗ
ಚಮಚದಲ್ಲಿ ಕೈ ಆಡಿಸ್ಬೇಕು. ಇದು ಬೇಳೆ ಸಾರನ್ನಕ್ಕೂ ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು, ಇಲ್ಲ ರೈಸಿಗೆ ಉಪಯೋಗಿಸ್ಬೋದು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಉಪಯೋಗಿಸ್ಬೋದು. ಆಮೇಲೆ ಬಿರಿಯಾನಿ ಜೊತೆನೂ ಉಪಯೋಗಿಸ್ಬೋದು. ಈ ಥರ ಚೆನ್ನಾಗಿ ಎಣ್ಣೆ ಬಿಡೋ ತನಕನೂ ಕ್ಲೀನಾಗಿ ನಾವು ಕುದಿಸ್ಬೇಕು ಚಿಕನ್ನ. ಈ ಥರ ಹೂವೆ ಬರಬೇಕು ನೋಡಿ. ಈ ಥರ ಎಣ್ಣೆ ಪೂರ ಬಾಣಲೆಯಿಂದ ಮೇಲಕ್ಕೆ ಬರಬೇಕು. ಆವಾಗ ನಮ್ಮ ಚಿಕನ್ ರೆಡಿ. ಇವಾಗ ನಮ್ಮ ಚಿಲ್ಲಿ ಚಿಕನ್ ರೆಡಿ ನೋಡಿ ಫ್ರೆಂಡ್ಸ್. ಚಿಲ್ಲಿ ಚಿಕನ್ ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.